ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡಿಗೆ ಮನೆ ಆ್ಯಂಡ್ ಲೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ನೋಡ್ರಿ ಒಂದು ಸ್ಪೆಷಲ್ ರೆಸಿಪಿ ಏನಂದ್ರೆ ಸ್ಟಫ್ ಕ್ಯಾಪ್ಸಿಕಮ್ ವಿತ್ ಗ್ರೇವಿ. ಭಾರಿ ಮಸ್ತ್ ಆಗ್ಯದ್ರಿ. ಈ ವಿಡಿಯೋ ನೋಡ್ರಿ, ಇಷ್ಟ ಆಯ್ತಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ, ಅಲ್ಲಿ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತದ. ನೆನ್ನಪ್ಲೆ ಕಮೆಂಟ್ ಮಾಡ್ರಿ. ಯಾರ್ಯಾರು ಮಾಡ್ಲಿಕ್ಕತ್ತೀರಲ್ಲ ತುಂಬ ಧನ್ಯವಾದಗಳು. ಇವಾಗ ನೋಡ್ರಿ, ಫಸ್ಟ್ ಡೊಣ್ ಮೆಣಸಿನ್ಕಾಯಿ ಅದಲ್ಲ ನೋಡ್ರಿ, ಮೀಡಿಯಮ್ ಸೈಜ್ ಅದ, ಅಂದ್ರೆ ಭಾಳ ದೊಡ್ಡದು ಇಲ್ಲ ಭಾಳ ಸಣ್ಣದು ಇಲ್ಲ. ಅದನ್ನು ತೊಗೊಂಡೇನಿ. ಆಲೂಗಡ್ಡೆ ತೊಗೊಂಡೇನಿ. ಉಳ್ಳಾಗಡ್ಡಿ 2 ಉಳ್ಳಾಗಡ್ಡಿನ ಸಣ್ಣಗೆ ಈ ರೀತಿ ಕಟರ್ನಾಗ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಬಿಡೇನಿ. ಪಟಾಪಟ್ ತೋರಿಸ್ಬಿಡ್ತೇನೆ ಬರ್ರಿ. ಒಂದು ಪ್ಯಾನ್ ತೊಗೊಂಡೆ, 1 ಚಮಚ ಎಣ್ಣೆ ಹಾಕಿದೆ, ಸಾಸಿವೆ ಹಾಕಿದೆ, ಅರಿಶಿನ ಹಾಕಿದೆ, ಉಳ್ಳಾಗಡ್ಡಿ ಹಾಕಿದೆ. ಇದನ್ನು ಮಸ್ತ್ ಪೈಕಿ ತಾಳಿಸ್ಕೊಂಡ್ಬಿಡೋಣಂತ್ರಿ. ನೋಡ್ರಿ, ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು. ಅದ್ಕೂಳೆ ಅದ್ರೊಳಗೆ ಬಟಾಟೆ ಹಾಕ್ಬಿಡೋಣ ಅಂತ. ಅದೇನು ಬಟಾಟೆ ಬೇಯಿಸಿಟ್ಕೊಂಡಿದ್ನೆಲ್ಲ ಸಿಪ್ಪಿ ತೆಗೆದಿಟ್ಕೊಂಡೇನಿ, ಅದನ್ನು ಹಾಕಿ ಚೆಂದಾಗಿ ಕಲಿಸ್ಬಿಡೋಣಂತ. ಭಾಳ ಲಘು ಆಗ್ತದ್ರಿ. ಆಮೇಲೆ ಅದಕ್ಕೆ ಮಸಾಲೆ ಹಾಕೊಂಡು 2 ಚಮಚ ಖಾರ ಪುಡಿ, ಅರ್ಧ ಚಮಚ ಗರಂ ಮಸಾಲ, ಪಾವ್ ಭಾಜಿ ಮಸಾಲ ಒಂದು ಸ್ವಲ್ಪ ಹಾಕಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ, 1 ಸ್ಪೂನಷ್ಟು ಅಂದ್ರೆ ಅರ್ಧ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ನಿಂಬೆ ಹಣ್ಣಿನ ರಸ ಹಾಕಿದ್ದೀನಿ. ಕೊತ್ತಂಬರಿ ಇದ್ರೆ ಅದನ್ನು ಕೂಡ ನೀವು ಹಾಕ್ಬೋದು. ಹಾಕಿ ಚೆಂದಾಗಿ ಇದನ್ನು ಕಲಿಸ್ಕೊಂಡ್ಬಿಡೋಣ ಅಂತ. ಒಂದು ಚೂರು ಬಿಸಿ ಮಾಡೇನ್ರಿ, ಭಾಳ ಬಿಸಿ ಆಗಬೇಕು ತಾಳಸ್ದಂಗೆ ಆಗಬೇಕು ಹಾಗೇನು ಇಲ್ಲ. ಕೊತ್ತಂಬರಿ ಇದ್ರೆ ಅದನ್ನು ಕೂಡ ನೀವು ಹಾಕ್ಬೋದು. ಅದನ್ನು ಇಳಿಸ್ಕೊಂಡ್ಬಿಟ್ಟೆ. ಬಿಸಿ ಆರು ಹೋಗಿತ್ತು ಅಂಥೇಳಿ ಚೆಂದಾಗಿ ಕೈಲಿ ಒಂದ್ಸಲ ಸ್ಮ್ಯಾಶ್ ಮಾಡಿ ಕೈ ಆಡಿಸ್ಕೊಂಡೆ. ಈ ಡೊಣ್ ಮೆಣಸಿನ್ಕಾಯಿ ಏನದಲ್ಲ ಅದರದೆಲ್ಲ ಬೀಜಗಳನ್ನು ತೆಗೆದು ಈ ರೀತಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡೇನಿ. ಅದರೊಳಗೆ ಇವನ್ನ ತುಂಬಿಬಿಡೋಣ ಅಂತ. ಅದೇನು ಆಲೂಗಡ್ಡೆ ಪಲ್ಯ ಮಾಡೇನಲ್ಲ ಅದನ್ನು ತುಂಬೋಣ ಅಂತ. ಈ ರೀತಿ ಎಲ್ಲ ಡೊಣ್ ಮೆಣಸಿನ್ಕಾಯಿನೂ ತುಂಬಿ ಇಟ್ಕೋತೀನಿ. ಏನಂದ್ರೆ ರೀ, ನೀವು ಬೇಕಾದ್ರೆ ಹಂಗಾನು ಇದನ್ನು ಡ್ರೈ ಪಲ್ಯ ಕೂಡ ಮಾಡ್ಬೋದು, ಇಲ್ಲ ನಾನು ಏನು ಗ್ರೇವಿ ಮಾಡಿದ್ದೀನಿಲ್ಲ ಆ ಟೈಪ್ ಆದರೂ ಮಾಡ್ಬೋದು. ಗ್ರೇವಿ ಮಾಡಿದ್ರೆ ಒಂದು ಸ್ವಲ್ಪ ಜಾಸ್ತಿ ಆಗ್ತದ, ಈಡ್ ಅನ್ನಿಸ್ತದ. ನೋಡ್ರಿ ಎಲ್ಲ ಎಷ್ಟು ಚಂದ ಕಾಣ್ಲಿಕ್ಕತ್ತದ ನೋಡ್ರಿ, ಕಲರ್ ಕಾಂಬಿನೇಷನ್. ಇದಿಷ್ಟು ಬಟಾಟಿ ಪಲ್ಯ ಉಳಿತ್ರಿ, ಅದನ್ನು ನಾನು ಸ್ಯಾಂಡ್ವಿಚ್ಗೆ ಅಂತೇಳಿ ಯೂಸ್ ಮಾಡ್ಕೊಂಡ್ರಾತಂತ ತೆಗೆದಿಟ್ಕೊಂಡ್ಬಿಟ್ಟೆ. ಈಗ ಒಂದು ಪ್ಯಾನ್ ಕಾಯ್ಲಿಕ್ಕಿಟ್ಟೆ, 1 ಸ್ಪೂನ್ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇವನ್ನ ಈ ರೀತಿ ಡಬ್ಬ ಹಾಕ್ತಿದ್ದೀನಿ ರೀ. ಅಂದ್ರೆ ಮೇಲಿನ ಲೇಯರ್ ಒಂದು ಸ್ವಲ್ಪ ಬೇಲಿ ಅಂತ, ಅಂದ್ರೆ ಹಿಡ್ಕೊಂಡ್ಬಿಡ್ತದ್ರಿ. ಅದು ಡೊಣ್ ಮೆಣಸಿನ್ಕಾಯಿ ಒಳಗೆ ಆ ಪಲ್ಯ ಗಟ್ಟಿ ಹಿಡ್ಕೊಂಡ್ಬಿಡ್ತದ. ಸಣ್ಣ ಉರಿ ಒಳಗಿಟ್ಟೆ ಮಾಡ್ಬೇಕ್ರಿ, ಜೋರ್ ಮಾಡಿದ್ರೆ ಹೊತ್ತದಂಗೆ ಆಗ್ಬಿಡ್ತದ, ಬೇಯಂಗಿಲ್ಲ ಡೊಣ್ ಮೆಣಸಿನ್ಕಾಯಿ. ಈಗ ನೋಡ್ರಿ, ಒಂದ್ಸಲ ತಾಳಿಸ್ಕೊಳ್ಳೋದು. ನೀವು ಹಾಗೆ ತಾಳಿಸ್ಲಿಕ್ಕೆ ಇಟ್ರೆ ಬಿಚ್ಕೊಂಡ್ಬಿಡ್ತಾವೆ. ಅದಕ್ಕೆ ಈ ರೀತಿ ಡಬ್ಬ ಹಾಕಿ 2 ನಿಮಿಷ ಬಿಟ್ಟೆ. ಆಮೇಲೆ ಅದನ್ನು 1 ಸ್ಪೂನ್ಲೆ ಸಾವಕಾಶ ಕೆಳಗಿಂದ ಈ ರೀತಿ ನೋಡ್ರಿ ತೆಗಿತಾ ಇದ್ದೀನಿ. ತೆಗೆದು ಒಂದು ಲೇಯರ್ ಬೇಯ್ತಂದ್ರೆ ಇನ್ನೊಂದು ಕಡೆ ಮತ್ತೆ ಇದನ್ನು ಬೇಯಲಿಕ್ಕೆ ಇಡೋಣಂತ. ಡೊಣ್ ಮೆಣಸಿನ್ಕಾಯಿ ಏನ್ರಿ ಭಾಳ ಬೇಗ ಬೇಯ್ತದೆ. ಬೇಕಾದ್ರೆ ನೀವು ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಇಟ್ಕೋಬೋದು ಡೊಣ್ ಮೆಣಸಿನ್ಕಾಯಿಗೆ. ಇವು ಭಾಳ ಸಣ್ಣವ ಅಂತ ನಾನು ಎಣ್ಣೆ ಹಚ್ಚಲಿಕ್ಕೆ ಹೋಗಿಲ್ಲ. ಇಲ್ಲಾಂದ್ರೆ ಸ್ವಲ್ಪ ದೊಡ್ಡವಿದ್ವು ಅಂದ್ರೆ ಫಸ್ಟ್ ನೀವು ಸ್ಟಫ್ ಮಾಡೋಕ್ಕಿಂತ ಮುಂಚೆ ಎಣ್ಣೆ ಹಚ್ಚಿ ಇಟ್ಕೋಬೋದು. ಈಗ ಒಂದು ಗ್ರೇವಿ ಮಾಡೋಣ ಅಂತ. 1-2 ಟೊಮೆಟೊ ತೊಗೊಂಡಿದ್ದೀನಿ ಮಿಕ್ಸರ್ ಒಳಗೆ. 1 ಮುಷ್ಟಿಯಷ್ಟು ಪುಟಾಣಿ ತೊಗೊಂಡೇನಿ ರೀ, ಅದನ್ನು ಮಿಕ್ಸಿಗೆ ಹಾಕಿ ಇಟ್ಕೊಂಡ್ಬಿಡೋಣ ಅಂತ. ಇಷ್ಟೆಲ್ಲ ರೆಡಿ ಮಾಡೋದ್ರಾಗ ಇಲ್ಲೇ ಡೊಣ್ ಮೆಣಸಿನ್ಕಾಯಿ ನೋಡ್ರಿ ಬೆಂದ್ ಬಿಟ್ಟದ, ಸೂಪರಾಗಿ ರೆಡಿ ಆಗ್ಯದ. ಬೇಕಾದ್ರೆ ನೀವು ಬರೀ ಹಿಂಗೇನು ತಿನ್ಬೋದು ರೀ, ಭಾರಿ ಟೇಸ್ಟ್ ಆಗಿರ್ತದ ನೋಡ್ರಿ, ಮಸ್ತ್ ಆಗ್ಯದ. ಇಲ್ಲಾಂದ್ರೆ ಗ್ರೇವಿ ಕೂಡ ಮಾಡ್ಬೋದು. ಈಗ ನಾ ಗ್ರೇವಿ ಮಾಡೋದು ತೋರಿಸ್ಕೊಡ್ತೇನೆ ನಿಮ್ಗೆ. ಅದೇ ಪ್ಯಾನ್ ಒಳಗೆ 1 ಸ್ಪೂನ್ ಎಣ್ಣೆ ಹಾಕಿದೆ, ಒಂದು ಸ್ವಲ್ಪ ಜೀರಿಗೆ, ಅರಿಶಿನ ಪುಡಿ ಹಾಕಿ ಇದೇನು ಮಿಕ್ಸಿಗೆ ಹಾಕಿಟ್ಕೊಂಡಿದ್ನಲ್ಲ ಟೊಮೆಟೊ ಮತ್ತು ಪುಟಾಣಿದು ಅದನ್ನು ಹಾಕ್ಲಿಕ್ಕತ್ತೇನೆ. ನೀವು ಹಸಿ ಕೊಬ್ಬರಿ ಇದ್ರೆ ಅದನ್ನು ಕೂಡ ಹಾಕ್ಬೋದು. ಅದೇ ಜಾರ್ ಒಳಗೆ ಒಂದು ಸ್ವಲ್ಪ ನೀರು ಹಾಕಿ, ನಮ್ಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕಲ್ರಿ, ಹಾಗಾಗಿ ಹಾಕಿ ಚೆಂದಾಗಿ ಕೈ ಆಡಿಸೋಣ ಅಂತ. ಸಣ್ಣ ಉರಿ ಒಳಗೆ ಇಟ್ಟು ಕುದಿಸ್ಬೇಕು. ಅದರಲ್ಲೇ ಮಸಾಲೆ ಹಾಕೋಣ ಅಂತ. 2 ಸ್ಪೂನಷ್ಟು ಖಾರ ಪುಡಿ ಹಾಕ್ತೀನಿ, ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ತೀನಿ, ಪಾವ್ ಭಾಜಿ ಮಸಾಲ ಹಾಕ್ಲಿಕ್ಕತ್ತೇನೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಈ ರೀತಿ ನೋಡ್ರಿ ಕುದಿಲಿಕ್ಕೆ ಇಟ್ಬಿಡೋಣಂತ. ಒಂಚೂರು ಬೇಕಾದರೂ ನೀವು ಬೆಲ್ಲ ಹಾಕ್ಬೋದು. ನಾನು ಇವತ್ತು ಬೆಲ್ಲ ಹಾಕಿಲ್ಲ, ಯಾಕಂದ್ರೆ ಟೊಮೆಟೊ ಭಾಳ ಹುಳಿ ಇರಲಿಲ್ಲ ಅವು. ಈಗ ನೋಡ್ರಿ ಸಣ್ಣ ಉರಿ ಒಳಗೆ ಕುದಿಬೇಕ್ರಿ, ಯಾಕಂದ್ರೆ ಹೊತ್ತು ಬಿಡ್ತದ. ಪುಟಾಣಿ ಹಾಕಿರ್ತೀವಿ. ಈಗ ನೋಡ್ರಿ ಹೆಂಗೆ ಆಗ್ಬೇಕಂದ್ರೆ ಕಲರ್ ಕೂಡ ಚೇಂಜ್ ಆಗ್ತದೆ ಕುದ್ದ ಮೇಲೆ. ಆಮೇಲೆ ಮೇಲೆ ಯಾವ ರೀತಿ ಒಂದು ರೀತಿ ಕೆನಿ ಬಂದಂಗೆ ಬರ್ತದೆ, ಅಂದ್ರೆ ಇದು ಆಗ್ಯದ ಅಂತ, ಬೆಂದದ ಗ್ರೇವಿ ಅಂತ ಗೊತ್ತಾಗ್ತದೆ. ಆಮೇಲೆ ಏನು ಬರೀ ಅದೇನು ಡೊಣ್ ಮೆಣಸಿನ್ಕಾಯಿ ಮತ್ತು ಬಟಾಟಿದೇನಿರ್ತಲ್ಲ ಸ್ಟಫ್ ಮಾಡಿ ಬೇಯಿಸಿಟ್ಕೊಂಡಿವಿ ಅದನ್ನೇ ಇದ್ರೊಳಗೆ ಹಾಕ್ಬಿಡೋಣ ಅಂತ. ರೆಡಿ ಆಯ್ತು ನೋಡ್ರಿ ನಮ್ದು ಡಿಶ್. ಭಾರಿ ಮಸ್ತ್ ಆಗ್ತದೆ ರೀ. ಬೇಕಾದ್ರೆ ನೀವು ಡ್ರೈ ಆಗಿ ಈ ರೀತಿನೂ ತಿನ್ಬೋದು, ಇಲ್ಲಾಂದ್ರೆ ಗ್ರೇವಿ ಮಾಡ್ಕೊಂಡಾದರೂ ತಿನ್ಬೋದು. ಇದನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟಿದ್ದೀನಿ ರೀ. ಗ್ಯಾಸ್ ಆಫ್ ಮಾಡಿ ಇದನ್ನು ಹಾಕಿದ್ದೀನಿ. ಒಂದು ಸ್ವಲ್ಪ ಮುಚ್ಚಿಟ್ಬಿಟ್ರಿ, ಅದೆಲ್ಲ ಮಸಾಲೆ ಅದರೊಳಗೆ ಸೇರ್ಕೋತದೆ. ಈಗ ನೋಡ್ರಿ ರೆಡಿ ಆಯಿತು ಸೂಪರ್ ಆಗಿರುವಂಥ ಡೊಣ್ ಮೆಣಸಿನ್ಕಾಯಿ ಗ್ರೇವಿ. ಚಪಾತಿಗೆ, ಭಕ್ರಿಗೆ, ಪೂರಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಸೂಪರ್ ಆಗಿರುವಂಥ ಕಾಂಬಿನೇಷನ್.
ನೀವು ಇದೇ ರೀತಿ ಮಾಡ್ತೀರಾ ಅಥವಾ ನೀವೇನಾದರೂ ಡಿಫ್ರೆಂಟಾಗಿ ಮಾಡ್ತೀರಾ ನನಗೆ ಕಮೆಂಟ್ ಒಳಗೆ ಬರೀರಿ. ಭಾಳ ಖುಷಿ ಆಗ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ, ಅಲ್ಲಿ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಷನ್ ಬರ್ತದೆ. ನೆನ್ನಪ್ಲೆ ಕಮೆಂಟ್ ಮಾಡಿರಿ. ಯಾರ್ಯಾರು ಕಮೆಂಟ್ ಮಾಡ್ಲಿಕ್ಕತ್ತೀರಲ್ಲ ಭಾಳ ಭಾಳ ಧನ್ಯವಾದಗಳು. ಇದೇ ನನಗೆ ಸ್ಫೂರ್ತಿ ಸಿಗ್ತದೆ. ಕಲರ್ ಕೂಡ ಸೂಪರ್ ಆಗಿತ್ತು, ಟೇಸ್ಟ್ ಅಂತೂ ಕೇಳಲೇಬೇಡಿ, ಭಾಳ ಚೆನ್ನಾಗಿತ್ತು. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಸಿಗ್ತೀನಿ. ನಮಸ್ಕಾರ.